ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ತಗಣಿಕಾಳ್ದು ಬೋಂಡ ಮಾಡ್ತಾಯಿದ್ದೀನಿ. ತಗಣಿಕಾಳು, ಅಲಸಂದೆ ಕಾಳು ಆ ಥರ ಎಲ್ಲ ಹೇಳ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಬೋಂಡ. ನುಣ್ಣಗೆ ರುಬ್ಬಿಟ್ಟು ಮಾಡಬೇಕಿದು. ಇದನ್ನು ಮಿಷಿನಲ್ಲಿ ಒಡಿಸಿ ಬೇಳೆ ಥರ ಮಾಡಿ ನೆನೆಸಿ ಮಾಡ್ಬೋದು. ನಾನು ಹಾಗೆ ಮಾಡ್ತಾಯಿದ್ದೀನಿ. ಇದನ್ನು ರುಬ್ಕೊಂಬರಬೇಕು. ನುಣ್ಣಗೆ ಜಾರ್ಗೆ ಹಾಕ್ತಾಯಿದ್ದೀನಿ. ಇಷ್ಟು ರುಬ್ಬಿದ್ರೆ ಸಾಕು. ಇದನ್ನೆಲ್ಲ ಈಗ ಒಂದು ಬಟ್ಲಿಗೆ ತೆಗೆಯೋಣ. ಈ ಹಿಟ್ಟಿಗೆ ನಾನು ಒಂದು ಸ್ಪೂನು ಸಣ್ಣ ರವೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಗರ್ಗಾಗಿ ಬರುತ್ತೆ, ಅದರಿಂದ ಗರಿ ಗರಿಯಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನ್ ಶುಂಠಿ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಒಂದು 5-6 ಹೆಸರು ಸಣ್ಣಗೆ ಹೆಚ್ಚಿರೋದು, ಹಸಿಮೆಣಸಿನ್ಕಾಯಿ 1-2, ಈರುಳ್ಳಿ ಒಂದು ಚಿಕ್ಕದು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಸ್ವಲ್ಪ ಕಾಲು ಸ್ಪೂನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೋಂಡ ಥರ ಕರಿಬೇಕು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೇನು ಹೆಂಚ್ಕೊಳ್ಳೋಕೆ ಏನು ಬೇಕಾಗೇ ಇಲ್ಲ. ಇದರಲ್ಲೇ ಎಲ್ಲ ಖಾರ ಉಪ್ಪು ಎಲ್ಲ ಇರುತ್ತೆ. ಕಡಾಯಿ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಕಮ್ಮಿನೇ ಮಾಡೋದು ಎಲ್ರೂ. ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬೋಂಡ ಥರನೇ ಇರುತ್ತೆ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ಬೋದು, ಚಿಲ್ಕರವೆ ಸೊಪ್ಪು ಹಾಕ್ಬೋದು, ಏನು ಸೊಪ್ಪು ಬೇಕಾದರೂ ಹಾಕಿ ಮಾಡ್ಬೋದು. ತುಂಬ ರುಚಿಯಾಗುತ್ತೆ. ಎಣ್ಣೆ ಕಾದಿದೆ, ಸ್ಪೂನಿಂದನೇ ಬಿಡೋಣ. ಇದು ಜೋರು ಉರಿ, ಸಣ್ಣ ಉರಿ ಅದನ್ನು ಮಾಡಿಕೊಂಡು ಕರಿಬೇಕು. ಒಂದು ಕಡೆ ಆಗಿದೆ, ತಿರುಗಿಸ್ತಾ ಇದ್ದೀನಿ. ಈ ಥರ ಬೋಂಡ ಕಡಲೆ ಹಿಟ್ಟಿಂದ ಮಾಡ್ತಾರೆ, ಉದ್ದಿನ ಹಿಟ್ಟಿಂದ ಮಾಡ್ತಾರೆ. ನಾನು ಅಲಸಂದೆ ಕಾಳಿಂದ ಮಾಡಿದ್ದೀನಿ. ಈ ಥರ ಯಾರೂ ಜಾಸ್ತಿ ಮಾಡಿಲ್ಲ, ನೋಡಿದ್ದೀನಿ ನಾನು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗಿದೆ, ಈಗ ತೆಗಿತಾ ಇದ್ದೀನಿ.
ಇನ್ನೊಂದು ಟ್ರಿಪ್ ಹಾಕೋಣ. ಇದು ಆಗಿದೆ, ತೆಗಿತಾ ಇದ್ದೀನಿ. ನಮ್ಗೆ ಹೇಗೆ ಬೇಕೋ ಹಾಗೆ ಸಣ್ಣ ಸೈಜು, ದಪ್ಪ ಸೈಜು ಆ ಥರ ಬಿಡ್ಬೋದು. ಇದು ಉದ್ದಿನ ವಡೆ ಥರ ಎಣ್ಣೆನೂ ಎಳೆಯಲ್ಲ, ಚೆನ್ನಾಗಿರುತ್ತೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.